ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮಾಡ್ಕೊತೀವಲ್ಲ, ಆ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ. ಮಸಾಲೆ ದೋಸೆಗೆ ಅಂದ್ಬಿಟ್ಟೇನಲ್ಲ, ದೋಸೆಗೆ ಹಚ್ಕೊಬೋದು, ಮತ್ತು ರೊಟ್ಟಿ ಚಪಾತಿ ಜೊತೆನೂ ತಿನ್ಬೋದು. ಜೋಳದ ರೊಟ್ಟಿ ಜೊತೆಗೆ ಮೊಸರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದ್ರೆ ಅಂತೂ ಇದ್ದಿದ್ದು ಅದ್ಭುತವಾಗಿರುತ್ತೆ. ಬನ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ನಾನು ನೋಡಿ, ಬೆಳಗ್ಗೆ ಮೆಣಸಿನ್ಕಾಯಿ ಒಂದು 10ರಿಂದ 15 ಮೆಣಸಿನ್ಕಾಯಿ ಇದೆ. ಅದು ಬಿಸಿನೀರಲ್ಲಿ 20 ನಿಮಿಷ ನೆನೆಸಿಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತಗೋಣ. ಮಿಕ್ಸಿ ಜಾರ್ಗೆ ಬೆಳಗ್ಗೆ ಮೆಣಸಿನ್ಕಾಯಿ ನೆನೆಸಿದ್ದೀವಲ್ಲ ಅದೆಲ್ಲ ಹಾಕ್ಕೋಣ. ಹಿಂಗೆ ನೆನೆಸಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ಜೊತೆಗೆ ಗುಂಟೂರು ಕಾಯಿ ಮೆಣಸಿನ್ಕಾಯಿ ನೆನೆಸ್ಕೊಬೋದು. ನಾನು ಕೆಂಪುದು ಹಣ್ಣು ಮೆಣಸಿನ್ಕಾಯಿ ಇತ್ತು, ಹಂಗಾಗಿ ಗುಂಟೂರು ಮೆಣಸಿನ್ಕಾಯಿ ನೆನೆಸಲಿಲ್ಲ. ಇದೊಂದು 4 ಮೆಣಸಿನ್ಕಾಯಿ ಹಾಕ್ಕೊತೀನಿ. ನೀವು ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಇಲ್ಲ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಒಂದು 4 ನೆನೆಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಒಂದು ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ, ಒಂದು 4 ಎಲೆ ಕರಿಬೇವು, ಒಂದು ಈರುಳ್ಳಿ ದಪ್ಪ ದಪ್ಪ ಹಾಕ್ಕೊಂಡಿದ್ದೀನಿ. ಅದು ರುಬ್ಕೊಳಕ್ಕೆ ಸರಿ ಹೋಗುತ್ತೆ. 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕಡಲೆಪಪ್ಪು, ಹುರ್ಗಡ್ಲೆ ಅಂತಿರಲ್ಲ ಅದು, ಮತ್ತು ಒಂಚೂರು ಹುಣಸೆ ಹಣ್ಣು, ರುಚಿ ತಕ್ಕ ಉಪ್ಪು. ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ದೋಸೆಗೆ ಎಲ್ಲ ಹಾಕಿರ್ತೀವಲ್ಲ ಪಲ್ಯಕ್ಕೆಲ್ಲನೂ, ಹಾಗಾಗಿ ಸ್ವಲ್ಪ ಹಾಕ್ಕೊಬೇಕು. ಸ್ವಲ್ಪ ಇಂಗು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಈಗ ಸ್ವಲ್ಪ ಮೆಣಸಿನ್ಕಾಯಿ ನೆನೆಸಿರೋ ನೀರೇ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು. ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ಕೆಂಪು ಚಟ್ನಿ ರೆಡಿ ಆಯಿತು. ಇದು ಒಂದು ಬಟ್ಲಿಗೆ ತಗೋಣ. ಎಷ್ಟು ಕಲ್ಲರಾಗಿ ಬಂದಿದೆ ನೋಡಿ. ಗಟ್ಟಿಯಾಗೇ ಇರಬೇಕು, ದೋಸೆಗೆ ಹಚ್ಕೊಳಕ್ಕೆ ಈ ಥರ ಗಟ್ಟಿ ಇದ್ರೇ ಚೆನ್ನಾಗಿರೋದು. ಕೆಂಪು ಚಟ್ನಿ ರೆಡಿ. ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳ ಬನ್ನಿ. ದೋಸೆ ಮಾಡೋಕ್ಕೆ, ಮಸಾಲೆ ದೋಸೆ ಮಾಡೋಕ್ಕೆ ಆಲೂಗಡ್ಡೆ ಪಲ್ಯ ಇರಲೇಬೇಕಲ್ವ. ಪಲ್ಯ ಮಾಡ್ಕೊಳ ಬನ್ನಿ. ನೋಡಿ, ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾನೊಂದು ಅರ್ಧ kg ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ, ಚಿಪ್ಪೆ ತೆಗೆದು. ಈಗ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಬೇಕು. ನೋಡಿ, ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಬೇಕು. ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ 1-2 ಸ್ಪೂನು. ನಾನು 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ 2 ಮಿಕ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಸಾಸಿವೆ ಎಲ್ಲ ಸಿಡಿತಾ ಇದೆ. ಸ್ವಲ್ಪ ಹಿಂಗೆ ಹಾಕ್ಕೋಣ. ನೋಡಿ, ಬೇಳೆ ಎಲ್ಲ ಕಂದು ಬಣ್ಣ ಬಂದಿದೆ. ಈಗ ನೋಡಿ, ನಾನು ಒಂದು 5-6 ಹಸಿಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಸಣ್ಣ ಈರುಳ್ಳಿ, 2 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಮೀಡಿಯಮ್ ಉರಿನೇ ಇಟ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಆಲೂಗಡ್ಡೆ ಬೇಯಿಸೋವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಾನು ಆಲೂಗಡ್ಡೆ ಚಿಪ್ಪೆ ತೆಗೆದು ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ.
ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಹೊಂದ್ಕೊಂಡು ಹಂಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಬಿಸಿ ಇರುತ್ತೆ. ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಚೆನ್ನಾಗಿ ಬಿಸಿಯಾಗಿದೆ, ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿ ಪಲ್ಯ ಸೈಡ್ಗೆ ಇಟ್ಕೊಂಡು ದೋಸೆ ಮಾಡ್ಕೊಳ್ಳೋಣ. ನೋಡಿ ಹೆಂಚಿಟ್ಟಿದ್ದೀನಿ, ಹೆಂಚು ಸ್ವಲ್ಪ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ, ಹೆಂಚಿಗೆಲ್ಲ ಎಣ್ಣೆ ಸೋರೋಣ. ತುಪ್ಪದ ಮಸಾಲೆ ದೋಸೆ ಮಾಡ್ಕೊತಾ ಇದ್ದೀನಿ. ಈಗ ದೋಸೆ ಇಟ್ಟು ಸಣ್ಣ ಉರಿನೇ ಇಟ್ಕೊಳ್ಳಿ, ಉರಿ ಎತ್ತಬೇಡಿ. ಸಣ್ಣ ಉರಿಯಲ್ಲೇ ದೋಸೆ ಬೇಯಿಸ್ಕೊಳ್ಳಿ, ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪದ ಮಸಾಲೆ ದೋಸೆ ಮಾಡ್ಕೊತಾ ಇದ್ದೀನಿ. ನೀವು ತುಪ್ಪ ತಿನ್ನಲ್ಲ ಅಂದರೆ ಎಣ್ಣೆ ಹಾಕ್ಕೊಬೋದು. ನೋಡಿ ದೋಸೆ ಸ್ವಲ್ಪ ಬೇಯಬೇಕು. ದೋಸೆ ಸ್ವಲ್ಪ ಬೆಂದ ಮೇಲೆ ಮಸಾಲೆ ಹಾಕಬೇಕು, ಚೆನ್ನಾಗಿರುತ್ತೆ. ಹೀಗೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನಮಗೆ ಎಷ್ಟು ಮಸಾಲೆ ಬೇಕಾದ್ರೂ ಹಾಕ್ಕೊಬೋದು. ಹೀಗೆ ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ತುಂಬ ಚೆನ್ನಾಗಿ ಗರಿ ಗರಿಯಾಗೂ ಬರ್ತದೆ, ಟೇಸ್ಟು ಚೆನ್ನಾಗಿರ್ತದೆ. ದೋಸೆ ರೆಸಿಪಿ ಬೇಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಬೇಕು. ಇದು ಮಸಾಲೆ ದೋಸೆ ಒಂದೇ ಸೈಡೇ ಬೇಯಿಸೋದು. ಹಾಗೆ ಸಣ್ಣ ಉರಿಯಲ್ಲೇ ಬೇಯಿಸಿದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ, ಚೆನ್ನಾಗಿ ಗರಿ ಗರಿಯಾಗಿ ದೋಸೆ ಬರುತ್ತೆ. ನೋಡಿ ದೋಸೆ ಎಲ್ಲನೂ ಬೆಂದಿದೆ. ಈಗ ಸ್ವಲ್ಪ ಪಲ್ಯ ಇಟ್ಕೋಣ. ಮನೆಯೆಲ್ಲ ಘಮ ಘಮ ಅಂತ ಇದೆ. ಆ ಮಸಾಲೆ ಫ್ರೈ ಆಗ್ತಾ ಇದೆಯಲ್ಲ ತುಪ್ಪದ ಜೊತೆ, ತುಂಬ ಘಮ್ 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 ಅಂತದೆ. ತುಂಬ ಸ್ಮೆಲ್ಲಿದೆ. ಪರಿಮಳ ಅಂತೂ ಅದ್ಭುತ. ಹೋಟ್ಲಲ್ಗನ ಇನ್ನೂ ಚೆನ್ನಾಗೇ ಇರ್ತದೆ ಮನೇಲಿ ಮಾಡ್ಕೊಂಡ್ರೆ. ನಮ್ಮ ಮಗ ಇವತ್ತು ಮಸಾಲೆ ದೋಸೆ ಬೇಕಂದಿದ್ದಕ್ಕೆ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ಮಸಾಲೆ ದೋಸೆ ರೆಡಿ. ಇನ್ನೂ ಒಂದು ದೋಸೆ ಹಾಕ್ತೀನಿ. ಈಗ ಸ್ವಲ್ಪ ತುಪ್ಪ ಹಾಕೋಣ. ಬೇಕಂದರೆ ಹಿಂಗೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೋದು. ಸಣ್ಣ ಉರಿನ ಇಟ್ಕೊಳ್ಳಿ. ಈಗ ಲಿಡ್ ಓಪನ್ ಮಾಡಿದೆ. ದೋಸೆ ಎಲ್ಲ ಇದೆ, ಬೆಂದಿದೆ ಸ್ವಲ್ಪ. ಈಗ ಮಸಾಲೆ ಹಚ್ಕೊಳ್ಳೋಣ. ಕೆಂಪು ಚಟ್ನಿ, ಇದು ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತಿಂತಾಯಿದ್ರಂತೂ ಅದ್ಭುತ ಕಣ್ರಿ. ತುಂಬ ಟೇಸ್ಟ್ ಇರ್ತದೆ, ತುಂಬ ರುಚಿ ಇರುತ್ತೆ. ಮತ್ತು ಜೋಳದ ರೊಟ್ಟಿಗೆ ಮೊಸರು ಜೊತೆ ತಿನ್ನಬೇಕಿದು ಕೆಂಪು ಚಟ್ನಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ಇಡ್ಲಿ ಜೊತೆ, ನೀವು ಏನು ಜೊತೆನೋ ತಿನ್ನಿ, ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ನೀವು ಸ್ಟೋರ್ ಮಾಡ್ಕೊಬೇಕಂದ್ರೆ ಈ ಥರ ಮಾಡಿಬಿಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಅದು ಸ್ಟೋರ್ ಮಾಡ್ಕೊಬೋದು. ನಾವು ಒಂದು ವಾರ ಆದ್ರೂ ಏನೂ ಆಗೋಲ್ಲ. ಆ ಥರ ಸ್ಟೋರ್ ಮಾಡ್ಕೊಬೋದು. ಬೇಗ ಒಂದು 5 ನಿಮಿಷದಲ್ಲಿ ಈ ಚಟ್ನಿ ಮಾಡ್ಕೊಂಬಿಡ್ಬೋದು. ಅದೇ ಬೇಡಿಗೆ ಮೆಣಸಿನ್ಕಾಯಿ ಒಂದು ಮಾತ್ರ ನೆನೆಸಿಟ್ಕೊಂಡಿರ್ಬೇಕಷ್ಟೆ. ನೋಡಿ ಈಗ ದೋಸೆ ಎಲ್ಲ ಬೆಂದಿದೆ. ಪಲ್ಯ ಇಟ್ಕೊಳ್ಳೋಣ.
ಮಕ್ಕಳು ಕೇಳಿದಾಗ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ, ಇನ್ನು ಹೆಲ್ತಿಯಾಗೂ ಇರ್ತಾರೆ. ಇನ್ನು ರೋಸ್ಟ್ ಬೇಕಾದರೆ ರೋಸ್ಟ್ ಮಾಡ್ಕೊಬೋದು. ನಾನು ರೋಸ್ಟ್ ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ. ಬನ್ನಿ ಟೇಸ್ಟ್ ನೋಡೋಣ. ನೋಡಿ, ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ, ಮಸಾಲೆ ದೋಸೆ ಬಿಸಿ ಇದೆ. ಇದ್ರಿಗೂ ಹಚ್ಚಿದ್ದೀನಿ, ಬೇಕಂದರೆ ತಿನ್ಬೋದು, ಇಲ್ಲಾಂದರೆ ಈ ಥರನೇ ತಿನ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಬಿಸಿ. ಅದ್ಭುತ, ತುಂಬ ರುಚಿಯಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ಕಲರು. ಪಲ್ಯ ತುಂಬ ರುಚಿಯಾಗಿದೆ, ಬಿಸಿ ಇದೆ. ಬರೀ ಹಿಂಗೆ ತಿನ್ಬೋದು, ಚಟ್ನಿ ಏನು ಬೇಕಾಗಿಲ್ಲ. ಎಲ್ಲ ಇದರಲ್ಲಿ ಮಸಾಲೆ ಹಚ್ಚಿದ್ದೀವಲ್ಲ, ಕೆಂಪು ಚಟ್ನಿ ಪಲ್ಯ ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು, ಬಾಯ್ ಬಾಯ್.